ಬಬ್ಬುಕಟ್ಟೆಯ ಜಯಂತ್ ಕುಮಾರ್ ಅವರು ಇತ್ತೀಚೆಗೆ ದೇವರ ಪಾದ ಸೇರಿದ್ದು, ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಲು ಉತ್ತರ ಕ್ರಿಯೆ ಹಾಗೂ ಶ್ರದ್ಧಾಂಜಲಿ ಸಭೆ ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಸಭಾಭವನದಲ್ಲಿ ನಡೆಯಿತು. ಹರಿದಾಸರಾದ ತೋನ್ಸೆ ಪುಷ್ಕಳ ಕುಮಾರ್ ಅವರು ಜಯಂತ್ ಕುಮಾರ್ ಅವರ ಗುಣಗಾನಗೈದರು. ಜಯಂತಣ್ಣನವರು ಎಲ್ಲರಿಗೂ ಕೂಡ ಒಂದು ಸಮಾಜದಲ್ಲಿ ಪರಿಚಿತರು, ಉದ್ಯಮ ಕ್ಷೇತ್ರದಲ್ಲಿ ಪರಿಚಿತರು, ಹಾಗೆ ಸಾಂಸಾರಿಕವಾಗಿ ಬಂಧುಗಳಲ್ಲಿ ಕೂಡ ಅತ್ಯಂತ ಪ್ರೀತಿಯ ಒಬ್ಬರು ಪರಿಚಿತರಾಗಿದ್ದರು. ಸುಮಾರು 78 ವಯಸ್ಸಿನಲ್ಲಿ ಅವರು ನಿಧನರಾದರೂ ಕೂಡ ಒಂದು 58ರ ಚುರುಕುತನ ಮತ್ತು ಉತ್ಸಾಹ ಅವರಲ್ಲಿ ನಾವು ಕಾಣ್ತಾ ಇದ್ದೆವು. ಗೊತ್ತೇ ಆಗುವುದಿಲ್ಲ, ಅವರ ಪರ್ಸನಾಲಿಟಿ ನೋಡುವಾಗ ಅವರಿಗೆ 78 ಆಗಿದೆ ಅಂತ ಯಾರೂ ಹೇಳುವುದಿಲ್ಲ. ಆ ರೀತಿಯಲ್ಲಿ ಇದ್ದಂಥ ಒಬ್ಬರು ಚುರುಕುತನದ ಒಬ್ಬರು ವ್ಯಕ್ತಿತ್ವ ಅವರದು. ಅದೇ ರೀತಿಯಲ್ಲಿ ಒಂದು ನಿಜವಾಗಿ ಒಂದು ಡಿಪ್ಲೊಮಾ ಮಾಡಿಕೊಂಡು ಒಂದು ಹಂತದ ಒಂದು ಕೆಲಸವನ್ನು ಅವರು ಗಂಗೊಳ್ಳಿ ಸೈಡ್ನಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ನಮ್ಮ ದಿನಕರ್ ಉಳ್ಳಾಲ್ ಅವರ ಜೊತೆಯಲ್ಲಿ ಮುಂಬೈಯಲ್ಲಿರ್ಬೋದು, ತುಂಬ ಅವರ ಸ್ನೇಹಿತರೊಂದಿಗೆ ಅಂಥ ಕೆಲಸಗಳನ್ನು ಮಾಡಿಕೊಂಡಿದ್ದಂಥ ಜಯಂತಣ್ಣವರು. ಆಮೇಲೆ ಅವರು ಆ ಕೆಲಸಗಳನ್ನೆಲ್ಲ ಬಿಟ್ಟು ಆಮೇಲೆ ಸ್ವತಃ ಒಂದು ಬಿಸ್ನೆಸ್ ಮಾಡುವ ನೆಲೆಯಲ್ಲಿ ಕೃಪಾ ಎಂಟರ್ಪ್ರೈಸಸ್ ಅಂತ ಒಂದು ಪ್ರೆಸ್ಸನ್ನು ಬಬ್ಬುಕಟ್ಟೆಯಲ್ಲಿ ಅವರು ನಿರ್ಮಾಣ ಮಾಡಿದರು, ಅವರ ತಮ್ಮ ಚಂದ್ರಕಾಂತ್ ಅವರ ಜೊತೆ. ಹಾಗೆ ಆ ಬಬ್ಬುಕಟ್ಟೆ ಪ್ರೆಸ್ನ ಮೂಲಕ, ಆ ಕೃಪಾ ಪ್ರೆಸ್ ಇಲ್ಲಿನ ಇಡೀ ನಮ್ಮ ಈ ಕರಾವಳಿಯ ಜಿಲ್ಲೆಯಲ್ಲಿ ಹೆಚ್ಚು ಮಂಗಳೂರು ತಾಲೂಕು ಅಂತ ಎಣಿಸ್ಬೋದು, ಅದರಲ್ಲಿ ಇರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಿರ್ಬೋದು, ಸಾಂಸ್ಕೃತಿಕ ಕೇಂದ್ರಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇದರ ಎಲ್ಲರ ಸಂಪರ್ಕವನ್ನು ಬೆಳೆಸಿಕೊಂಡು ಅಲ್ಲಿ ಆ ಕೃಪಾ ಪ್ರೆಸ್ನ ಮೂಲಕ ಭಾಳ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಪರಿಣಮಿಸಿದಂಥ ಒಬ್ಬ ವ್ಯಕ್ತಿತ್ವ ಮತ್ತು ಅವರ ಉದ್ಯಮ ಕ್ಷೇತ್ರ ಕೂಡ ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿ ಬಹಳ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲ ಕೆಲಸಗಳನ್ನು ನಾವು ಡಿಜಿಟಲ್ ಮಾಡುವ ಮೊದಲೇ, ಆಮೇಲೆ ಡಿಜಿಟಲ್ ಮಾಡಿದ ಮೇಲೂ ಕೂಡ ಆ ಗುರುಕೃಪಾ ಪ್ರೆಸ್ನ ಮೂಲಕ ಪ್ರೆಸ್ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿದಂಥ ಒಂದು ಕೀರ್ತಿ ಒಂದು ಎಲ್ಲರಿಗೂ ಪರಿಚಿತರಾಗಿ ಜಯಂತಣ್ಣನಲ್ಲಿದ್ದರು. ದೊಡ್ಡ ಕುಟುಂಬ ಅವರದ್ದು. ಬಬ್ಬುಕಟ್ಟೆ ಕುಟುಂಬ ಅಂದರೆ ನಾನೀಗ ಹೇಳಿದ ಹಾಗೆ ಕೊಗ್ಗಬೆಲ್ಚಾಡ್ ಮತ್ತು ಶ್ರೀಮತಿ ಲೀಲಾವತಿ ಅವರಿಗೆ ತುಂಬ ಜನ ಮಕ್ಕಳು. ಅಂದರೆ ಪ್ರಭಾವತಿ ಅವರು, ತಾರನಾಥ್ ಅವರು, ಸುಹಾಸಿನಕ್ಕ, ಪ್ರೇಮಲತಾ, ಇವರೆಲ್ಲ ಅವರ ಅಕ್ಕಂದಿರು. ಒಬ್ಬ ಅಣ್ಣ, ಅವರು ತಾರನಾಥ್ ಅವರಿದ್ದರು ಬೆಂಗಳೂರಿನಲ್ಲಿ. ಅದೇ ರೀತಿಯಲ್ಲಿ ತಮ್ಮಂದಿರ ಒಬ್ಬ ತಮ್ಮ ಚಂದ್ರಕಾಂತ್ ಅವರು ಕೂಡ ಪ್ರೆಸ್ನಲ್ಲಿ ದುಡಿತಾ ಇದ್ದರು. ಆಮೇಲೆ ಸುಹಾಸಿನಿ ಅವರ ನಂತರ ಶಾಲಿನಿ ಮತ್ತು ಮಾಲಿನಿ ಅಂತ ಸಹೋದರಿಯರಿದ್ದರು. ಹಾಗೆ ಶ್ರೀಮತಿಯಾಗಿ ಜಯಂತಿ ಅವರು, ಆಮೇಲೆ ವಿಶೇಷವಾಗಿ ಅನನ್ಯ ಮತ್ತು ಅಪೇಕ್ಷಾ, ಇವರಿಬ್ಬರು ಮಕ್ಕಳು. ಅಪೇಕ್ಷಾ ಮದುವೆಯಾಗಿದ್ದಾರೆ. ಹಾಗೆ ರಿತೇಶ್ ಅವರ ಗಂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬಂದು ಮಾವನವರ ಈ ಒಂದು ಶವ ಸಂಸ್ಕಾರ ಇರ್ಬೋದು, ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡ್ತಾಯಿದ್ರು. ಪ್ರತ್ಯೇಕವಾಗಿ ಕುತ್ತಾರು ಕೊರಗಜ್ಜ ಕಟ್ಟೆ ಬಳಿಯಲ್ಲಿ ಹೊಸ ಮನೆಯನ್ನು ಕಟ್ಟುವುದರ ಮೂಲಕವಾಗಿ ಬಹಳಷ್ಟು ಒಂದು ಒಳ್ಳೆಯ ಸಂಪ್ರದಾಯಬದ್ಧ ಸಾಂಸಾರಿಕ ಜೀವನದಲ್ಲಿ ಅವರು ಇದ್ದರು. ಹಾಗೆ ಇಷ್ಟು ದೊಡ್ಡ ಕುಟುಂಬ ಸಂಸಾರ ಇಲ್ಲಿ ಇದ್ದಾರೆ. ಅವರು ಭಾಳ ಭಕ್ತಿ ಶ್ರದ್ಧೆಯಿಂದ ಅವರ ಈ ಶವ ಸಂಸ್ಕಾರದ ಕೆಲಸ ಇರ್ಬೋದು. ಇವತ್ತು ಉತ್ತರ ಕ್ರಿಯೆ, ಆ ಉತ್ತರ ಕ್ರಿಯೆಯನ್ನು ಮಾಡುವಂಥದ್ದು ಒಂದು ಧರ್ಮ ನಮ್ಮದು. ಇಲ್ಲಿ ಉತ್ತರ ಕ್ರಿಯೆಯನ್ನು ಈ ಇತಿಹಾಸ ಪ್ರಸಿದ್ಧ ನಮ್ಮ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಅವರು ಮಾಡಿದ್ದಾರೆ. ಮನೆಯಲ್ಲಿ ಸಂಪ್ರದಾಯವನ್ನು ಮಾಡಿ ಆಮೇಲೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಅದನ್ನು ಕೂಡ ಇಲ್ಲಿ ಕಾಗೆಗೆ ಅನ್ನ ಇಡುವಂಥ ಒಂದು ಪಕ್ಷಿ ಸಾಕ್ಷಿಯಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯವನ್ನು ಇಲ್ಲಿ ತೀರಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಅವರಿಗೆ ಜಯಂತಣ್ಣನ ಈ ಒಂದು ಉತ್ತರ ಕ್ರಿಯೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅದು ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ಪ್ರಕಾರವಾಗಿ ಮಾಡಬೇಕು, ಆ ಮೂಲಕ ಅವರ ಆತ್ಮಕ್ಕೆ ಚಿರಶಾಂತಿ ನಾವೆಲ್ಲ ಕೋರಬೇಕು ಎಂಬ ದೃಷ್ಟಿಯಲ್ಲಿ ಇಲ್ಲೆಲ್ಲ ಕರೆದಿದ್ದಾರೆ. ಆ ನೆಲೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಬಂದಿರೋರು ಇರ್ಬೋದು, ಮುಂಬೈಯಿಂದ ಬಂದಿರೋರು ಇರ್ಬೋದು, ಕಾಸರಗೋಡು ಕೇರಳದಿಂದ ಬಂದಿರೋರು ಇರ್ಬೋದು, ಹಾಗೆ ಉಡುಪಿಯಿಂದ ಮತ್ತು ಮಂಗಳೂರು ವಲಯದಿಂದ ಎಲ್ಲರೂ ಕೂಡ, ಇದರಲ್ಲಿ ಕೇವಲ ಬಂಧುಗಳು ನೆಂಟರು ಮಾತ್ರ ಇರುವುದಲ್ಲ, ಅವರ ಸ್ನೇಹಿತರು ಕೂಡ ಇದ್ದಾರೆ. ಈಗ ನಾವೊಂದು ಶ್ರದ್ಧಾಂಜಲಿ 1 ನಿಮಿಷ ಮಾಡ್ತೇವೆ. ಅದರ ನಂತರದಲ್ಲಿ ಎಲ್ಲರೂ ಕೂಡ ಅವರಿಗೆ ಪುಷ್ಪಾರ್ಚನೆ ಮಾಡಿ ನಾವು ಕೂಡ ಕುಟುಂಬದ ಮತ್ತು ವತಿಯಿಂದ ಅಗಲಿದಂಥ ಜಯಂತಣ್ಣನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಅವರು ನಂಬಿದಂಥ ದೈವದೇವರು ಹಾಗೆ ನಮ್ಮ ಕುಲದೇವಿಯಾಗಿರ್ತಕ್ಕಂಥ ಭಗವತಿ ಮಾತೆಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ ಅಂತ ಹೇಳುತ್ತಾ ಎಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳಿ.
ಓಂ ಶಾಂತಿ ಶಾಂತಿ ಶಾಂತಿ. ಬಳಿಕ ಅಪಾರ ಸಂಖ್ಯೆಯ ಆತ್ಮೀಯರು, ಸಮಾಜ ಬಾಂಧವರು ಪುಷ್ಪನಮನ ಸಲ್ಲಿಸಿ ಶ್ರದ್ಧಾಂಜಲಿ ಕೋರಿದರು. ಗುರಿಕಾರನವರು ಆಚಾರ್ಯ ಭಟ್ ಅವರು ಬಂದಲ್ಲಿದ್ದರೆ ಅವರಿಗೂ ಕೂಡ ಗೌರವಪೂರ್ಣವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಲಾಗಿ ಬಂದು